2004ರ ಇಶ್ರತ್ ಜಹಾನ್ ಎನ್ಕೌಂಟರ್ ಫೇಕ್, 7 ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸಿಬಿಐ ಚಾರ್ಜ್ ಶೀಟ್. ನರೇಂದ್ರ ಮೋದಿ, ಅಮಿತ್ ಶಾ ಸೇಫ್. ಪರಮೇಶ್ವರ್ ಡಿಸಿಎಂ ಸ್ಥಾನಕ್ಕೆ ಹೆಚ್ಚಾಗಿದೆ ಒತ್ತಡ, ಹೈಕಮಾಂಡ್ ಜೊತೆ ಚರ್ಚೆಯ ನಂತರ ಸೂಕ್ತ ನಿರ್ಧಾರ. ಉಪಮುಖ್ಯಮಂತ್ರಿ ಕುರ್ಚಿಯಿಂದ ಕೆಪಿಸಿಸಿ ಅಧ್ಯಕ್ಷರು ಸದ್ಯಕ್ಕೆ ದೂರ. ಬಾರ್ ಗರ್ಲ್ಸ್ಗಳ ಮೇಲೆ ದೌರ್ಜನ್ಯ ತಡೆಯಲಿಕ್ಕೆ ಹೊಸ ನೀತಿ. ಯುವತಿಯರ ನೇಮಕಕ್ಕೆ ಬೇಕು ಕುಟುಂಬದವರ ಸಮ್ಮತಿ. ಬಾರ್ ಪಬ್ಗಳಲ್ಲಿ ಕಡ್ಡಾಯವಾಗಲಿದೆ ಸಿಸಿಟಿವಿ. ಜಿಮ್ ನಂತರ ಸಿಗರೆಟ್ ಸೇವನೆ ತಂತು ಆಪತ್ತು. ಹೃದಯಾಘಾತದಿಂದ ಆಕ್ಟರ್ ಹೇಮಂತ್ ಜೀವಕ್ಕೆ ಕುತ್ತು. ಅರಳೋ ಮುನ್ನವೇ ಕಮರಿದ ಉದಯೋನ್ಮುಖ ನಟನ ಬದುಕು. ಕರಾವಳಿ ಮಲೆನಾಡಲ್ಲಿ ವರುಣನ ಅಬ್ಬರ, ತುಂಬಿ ಹರಿತಾ ಇವೆ ಕಾವೇರಿ ತುಂಗಭದ್ರಾ. ಮಳೆಯಿಂದ ಜನಜೀವನ ತತ್ತರ. ನಾಳೆಯೂ ಶಾಲೆ ಕಾಲೇಜುಗಳಿಗೆ ರಜೆ. ನಮಸ್ಕಾರ, ನ್ಯೂಸ್ ಅವರಿಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಹಲವಾರು ಸುದ್ದಿಗಳಿವೆ. ಅದರಲ್ಲಿ ವಿಶೇಷವಾಗಿರುವಂಥದ್ದು, ಆರಂಭದಲ್ಲಿ ನಾವು ಕೆಪಿಎಸ್ಸಿ ನೇಮಕಾತಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ಪೊಲೀಸರು ದಾಳಿ ಮಾಡಿದ್ದಾರೆ. ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ನೀಡ್ತೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕ್ರೈಮ್ ಪ್ರತಿನಿಧಿ ಅಜಿತ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಸಾಕಷ್ಟು ವಿವರಗಳನ್ನು ಕೊಡೋರಿದ್ದಾರೆ. ಇನ್ನು ಪರಮೇಶ್ವರ್ ಅವ್ರನ್ನ DCM ಮಾಡಬೇಕು ಅಂತ ಒತ್ತಡ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಒಬ್ಬರಾದ ಮೇಲೆ ಒಬ್ಬರು ನಾಯಕರು ಅಧ್ಯಕ್ಷರ ಪರವಾಗಿ ಬ್ಯಾಟಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ವೀರಣ್ಣ ಮತ್ತಿಕಟ್ಟಿ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ, ನಮ್ಮ ಜೊತೆ ಚರ್ಚೆ ಮಾಡ್ತಾರೆ. ಇನ್ನು MC ನಾಣಯ್ಯ ಕೂಡ ನಮ್ಮೊಂದಿಗೆ ಸಂಪರ್ಕಕ್ಕೆ ಬರ್ತಾರೆ, ಅವ್ರ ಜೊತೆಗೆ ಚರ್ಚೆ ಮಾಡೋಣ. ಇನ್ನು ಸಾಹಸ ಕಲಾವಿದರ ಬದುಕು ಬವಣೆ ಅನ್ನುವಂಥದ್ದು ಏನು? ಯಾಕಂದರೆ ಸಾಹಸ ಕಲಾವಿದರು ಕೆಲವು ಸಂದರ್ಭಗಳಲ್ಲಿ ಶೂಟಿಂಗ್ ಸಂದರ್ಭದಲ್ಲೇ ಸತ್ತಿರುವಂಥ ಉದಾಹರಣೆಗಳಿದೆ. ಇನ್ನು ಕೆಲವರು ಕೈಕಾಲು ಮುರ್ಕೊಂಡು ಕೊನೆಯ ದಿನಗಳಲ್ಲಿ ಪಡಬಾರದ ಯಾತನೆಯನ್ನು ಪಟ್ಟಿರುವಂಥವರು ಕೂಡ ಇದ್ದಾರೆ. ಸೊ ಇಂಥವರ ಸ್ಥಿತಿಗತಿಗಳು ಏನು? ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಇಬ್ಬರು ಸಾಹಸ ಕಲಾವಿದರು ನಮ್ಮ ಸ್ಟುಡಿಯೋಕ್ಕೆ ಬರ್ತಾರೆ. ಯಾಕಂದರೆ ಇವತ್ತು ಕೂಡ ಶೂಟಿಂಗ್ ಸಮಯದಲ್ಲಿ ಒಬ್ಬರು ತೀವ್ರವಾಗಿ ಗಾಯಗೊಂಡಿರೋದನ್ನು ನಾವು ಕಂಡಿದ್ದೀವಿ. ಹೀಗಾಗಿ ಅಂದರೆ ಅವರ ಬದುಕಿನ ಬಗ್ಗೆ ಒಂದಷ್ಟು ಚರ್ಚೆ ಮಾಡ್ತೀವಿ ಇದೇ ಸ್ಟುಡಿಯೋದಲ್ಲಿ ಕೂಡಿಸ್ಕೊಂಡು, ಸಾಹಸ ಕಲಾವಿದರನ್ನು ಕೂಡಿಸ್ಕೊಂಡು. ಆರಂಭದಲ್ಲಿ ನಾವು ಕೆಪಿಎಸ್ಸಿ ನೇಮಕಾತಿ ಅವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಿಐಡಿ ಪೊಲೀಸರು 11 ಕಡೆಗೆ ದಾಳಿ ಮಾಡಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ಪೊಲೀಸರು ಬೆಂಗಳೂರಿನ 11 ಕಡೆಗೆ ದಾಳಿ ಮಾಡಿದ್ದಾರೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಗೋನಾಳ್ ಭೀಮಪ್ಪ ಮತ್ತು ಹಾಲಿ ಸದಸ್ಯೆ ಮಂಜುಳಾ ಶ್ರೀಧರ್ ಅವರ ಮನೆಗಳ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಸಿಐಡಿ DIG ಸೋಮೇಂದು ಮುಖರ್ಜಿ ನೇತೃತ್ವದಲ್ಲಿ ಈ ದಾಳಿ ಮಾಡಲಾಗಿದೆ. ದಾಖಲೆಯನ್ನು ಪರಿಶೀಲನೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಇನ್ನು ನೇಮಕಾತಿಯಲ್ಲಿ ಅಕ್ರಮ ನಡೆಸಲಿಕ್ಕೆ ಸಹಾಯ ಮಾಡಿದಂಥ ಮಧ್ಯವರ್ತಿಗಳ ಮನೆಗಳ ಮೇಲೂ ಕೂಡ ದಾಳಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಕೂಡ ಪರಿಶೀಲನೆಗಳು ಕೂಡ ನಡೀತಾ ಇವೆ. 11 ಕಡೆಗೆ ಈ ರೀತಿಯ ದಾಳಿಗಳು ಆಗಿರುವಂಥದ್ದು. ಬನ್ನಿ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಕ್ರೈಮ್ ಪ್ರತಿನಿಧಿ ಅಜಿತ್ ಹನುಮಕನವರ್. ಅಜಿತ್, ಎಲ್ಲದನ್ನು ಕೂಡ ಗಮನಿಸ್ತಾ ಇದ್ದೀರಿ, 11 ಕಡೆಗೆ ಇವತ್ತು ಸಿಐಡಿ ಪೊಲೀಸರು ದಾಳಿ ಮಾಡಿರುವಂಥದ್ದು. ಕೇವಲ ಇವರಿಬ್ಬರು ಮಾತ್ರ ಅಲ್ಲ, ಗೋನಾಳ್ ಭೀಮಪ್ಪ ಆಗಿರ್ಬೋದು, ಸದಸ್ಯೆ ಮಂಜುಳಾ ಶ್ರೀಧರ್ ಅವರಿಬ್ಬರ ಮನೆಗಳಲ್ಲ, ಇಲ್ಲಿ ಕಾರಣದ ಕೈಗಳು ಬಹಳಷ್ಟಿವೆ. ಒಟ್ಟಾರೆ ಇಡೀ ಪ್ರಕರಣ ಅನ್ನುವಂಥದ್ದು, ಯಾಕಂದರೆ ಬಹಳ ದೊಡ್ಡ ಕನವರಿಕೆಗಳನ್ನು ಇಟ್ಕೊಂಡು ಬಹಳಷ್ಟು ಜನ ಎಕ್ಸಾಮ್ಗಳನ್ನು ಬರೆದಿರ್ತಾರೆ. ನಮಗೆ ಒಂದಷ್ಟು ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶಗಳು ಸಿಗ್ಬೋದು, ನಮಗೊಂದು ನೆಲೆ ಸಿಗ್ಬೋದು ಅಂತ ಬಹಳಷ್ಟು ಜನ ವಿದ್ಯಾರ್ಥಿಗಳು, ಯುವಕರು ಕಾಯ್ತಾ ಇರ್ತಾರೆ. ಆದರೆ ಈ ರೀತಿ ಅವ್ಯವಹಾರ ಅನ್ನುವಂಥದ್ದು ಇಡೀ KPSC ವ್ಯವಸ್ಥೆ ಏನಿದೆಯಲ್ಲ ಅದನ್ನೇ ಅನುಮಾನದಿಂದ ನೋಡೋ ಹಾಗೆ ಮಾಡ್ತು. ಒಟ್ಟಾರೆ ಈ ಪ್ರಕರಣ ಅನ್ನುವಂಥದ್ದೇನು? ಖಂಡಿತ ರಂಗನಾಥ್, KPSC ನೇಮಕಾತಿ ಅವ್ಯವಹಾರದ ತನಿಖೆ ಒಂದು ಲಾಜಿಕಲ್ ಹಂತಕ್ಕೆ ಬಂದಿದೆ ಅಂತ ಈ ಹಂತದಲ್ಲಿ ಅನ್ನಿಸ್ತಾ ಇದೆ. 11
ಕಡೆಗಳಲ್ಲಿ, ಬೆಂಗಳೂರಿನ 11 ಕಡೆಗಳಲ್ಲಿ CID ದಾಳಿಯನ್ನು ನಡೆಸಿರುವಂಥದ್ದು. 11 DYSPಗಳ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಇದು. ಈ ದಾಳಿಗೆ CID DIG ಸೋಮೇಂದ್ರ ಮುಖರ್ಜಿ ಅವರ ಮಾರ್ಗದರ್ಶನ ಇರುವಂಥದ್ದು. ಒಂದು ಕಡೆ ಈ ದಾಳಿಯ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಪತ್ರಿಕಾ ರಂಗ ಎತ್ತಿದಂಥ ಪ್ರಶ್ನೆಗಳು ಶಾಸಕಾಂಗದಲ್ಲಿ ಪ್ರತಿಧ್ವನಿಸಿ ಕಾರ್ಯಾಂಗದ ಮೂಲಕ ಒಂದು ಲಾಜಿಕಲ್ ಹಂತಕ್ಕೆ ಬರ್ತಾ ಇರುವಂಥ ಸನ್ನಿವೇಶ ಇದು. ಒಟ್ಟಾರೆ ಪ್ರಕರಣವನ್ನು ಬಹಳ ಕ್ಲುಪ್ತವಾಗಿ ಹೇಳೋದಾದರೆ, ಮೊಟ್ಟ ಮೊದಲಿಗೆ KPSC ನೇಮಕಾತಿಯಲ್ಲಿ ದೊಡ್ಡ ಮಟ್ಟದ ಹಗರಣ ನಡೀತಿದೆ ಅನ್ನುವಂಥ ವಿಷಯ ಸುವರ್ಣ ನ್ಯೂಸ್ ಸೇರಿದಂತೆ ಹಲವು ಮಾಧ್ಯಮಗಳಲ್ಲಿ ಪ್ರಸಾರ ಆಯಿತು. ನಮ್ಮಲ್ಲಿ ಮೊಟ್ಟ ಮೊದಲಿಗೆ ಡಾಕ್ಟರ್ ಮೈತ್ರಿ ಅನ್ನುವಂಥವರು, ಅಸಿಸ್ಟೆಂಟ್ ಕಮಿಷನರ್ ಆಗಿರುವ ಸಿದ್ದಪ್ಪ ಅವರ ಪುತ್ರಿ ಡಾಕ್ಟರ್ ಮೈತ್ರಿ ಅನ್ನುವಂಥವರು ಒಂದು ಧ್ವನಿಯನ್ನು ಎತ್ತಿದ್ರು. ನನ್ನನ್ನು ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗೆ ನೇಮಕಾತಿ ಮಾಡಿಕೊಳ್ಳೋದಕ್ಕೆ 1.5 ಕೋಟಿ ರೂಪಾಯಿ ಲಂಚ ಕೇಳಲಾಯಿತು ಮತ್ತು ಡಾಕ್ಟರ್ ಮಂಗಳಾ ಶ್ರೀಧರ್ ಈ ಒಂದು ಲಂಚವನ್ನು ಕೇಳಿದ್ರು ಅನ್ನುವಂಥ ನೇರವಾದ ಆರೋಪವನ್ನು ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಡಾಕ್ಟರ್ ಮೈತ್ರಿ ಅವರು ಮಾಡಿದ್ದಂಥದ್ದು. ಡಾಕ್ಟರ್ ಮೈತ್ರಿ ಲಂಡನ್ನಲ್ಲಿ ಪೀಡಿಯಾಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ರು. ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಸೇವೆ ಸಲ್ಲಿಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ತಮ್ಮ ನೌಕರಿಗೆ ರಾಜೀನಾಮೆಯನ್ನು ಕೊಟ್ಟು ಬೆಂಗಳೂರಿಗೆ ಬಂದು ಪರೀಕ್ಷೆಗೆ ತಯಾರಿಯಾಗಿ ಪರೀಕ್ಷೆಯನ್ನು ಬರೆದ್ರು. KPSC ಪ್ರಿಲಿಮ್ಸ್ನಲ್ಲಿ ಪಾಸ್ ಆಗ್ತಾರೆ. ಮೇನ್ಸ್ನಲ್ಲಿ ST ಕ್ಯಾಟಗರಿಯಲ್ಲಿ ಇನ್ಯಾರೂ ಪಡೆಯದೇ ಇರುವಷ್ಟು ಮಾರ್ಕ್ಸನ್ನು ಡಾಕ್ಟರ್ ಮೈತ್ರಿ ಪಡೆದ್ರು. ಆದರೆ ನಿಜವಾಗಿಯೂ ಒಂದು ಅವ್ಯವಹಾರದ ವಾಸನೆ ಬಡದದ್ದು ಇಂಟರ್ವ್ಯೂ ಸಂದರ್ಭದಲ್ಲಿ. ಇಂಟರ್ವ್ಯೂಗೆ ಡಾಕ್ಟರ್ ಮೈತ್ರಿ ನೇಮಕ ಆಗಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಡಾಕ್ಟರ್ ಮಂಗಳಾ ಶ್ರೀಧರ್ ಅವರ ಪರ್ಸನಲ್ ಅಸಿಸ್ಟೆಂಟ್ ಅಂತ ಹೇಳಿಕೊಂಡಂಥ ಒಬ್ಬ ವ್ಯಕ್ತಿ ಇವರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ನಿಮಗೆ ಇಂಟರ್ವ್ಯೂನಲ್ಲಿ ಫುಲ್ ಮಾರ್ಕ್ಸ್ ಸಿಕ್ಕು, ST ಕ್ಯಾಟಗರಿಗೆ ಇರುವಂತಹ ಏಕೈಕ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆ ಬೇಕು ಅಂದರೆ 1.5 ಕೋಟಿ ಹಣ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟರು ಅನ್ನುವಂಥ ಆರೋಪವನ್ನು ಡಾಕ್ಟರ್ ಮೈತ್ರಿ ಮಾಡಿದ್ರು. ಡಾಕ್ಟರ್ ಮೈತ್ರಿ ಹೇಳೋ ಪ್ರಕಾರ ಅವರು ಹಣ ಕೊಡೋದಕ್ಕೆ ನಿರಾಕರಿಸಿದ್ರು. ಆ ಸಂದರ್ಭದಲ್ಲಿ ಇವರಿಗಿಂತ ಮೇನ್ಸ್ನಲ್ಲಿ ಸುಮಾರು 79 ಮಾರ್ಕ್ಸ್ ಕಡಿಮೆ ಇದ್ದಂಥ ಒಬ್ಬ ಕ್ಯಾಂಡಿಡೇಟ್ಗೆ 150 ಮಾರ್ಕ್ಸ್ಗಳನ್ನು ಇಂಟರ್ವ್ಯೂನಲ್ಲಿ ಕೊಟ್ಟು ಒಟ್ಟಾರೆ ಮಾರ್ಕ್ಸ್ಗಳನ್ನು ಡಾಕ್ಟರ್ ಮೈತ್ರಿಗಿಂತಲೂ ಜಾಸ್ತಿ ಮಾಡಿ ಅವರಿಗೆ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಯನ್ನು ಕೊಡಲಾಯಿತು. ಮತ್ತು ಈ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂತಹ ಆರೋಪವನ್ನು ಡಾಕ್ಟರ್ ಮೈತ್ರಿ ಮಾಡಿದ್ರು. ಅವರ ಆರೋಪ ಯಡಿಯೂರಪ್ಪ ಸೇರಿದಂತೆ ಹಲವರು ವಿಧಾನಸಭೆಯಲ್ಲಿ ಈ ಆರೋಪವನ್ನು ಎತ್ತಿ ಹಿಡಿದ್ರು. ಈ ಆರೋಪದ ಬಗ್ಗೆ ಬಹಳ ಗಂಭೀರವಾದಂತಹ ಚರ್ಚೆ ನಡೀತು. ಆ ಸಂದರ್ಭದಲ್ಲಿ ಸರ್ಕಾರ ಇಡೀ ಪ್ರಕರಣದ ತನಿಖೆಯನ್ನ CIDಗೆ ವಹಿಸುವಂತಹ ಹಾಗೆ ಸಂಪರ್ಕದಲ್ಲಿರಿ. ಈಗ ಶಾಸಕ JDS ಮುಖಂಡ YSV ದತ್ತ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದತ್ತ ಅವರೇ, ಎಲ್ಲದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಗೋನಾಳ್ ಭೀಮಪ್ಪ ಅಂತಂತಂದರೆ ಇದೆಲ್ಲದರ ಜೊತೆಗೆ ರಾಜಕೀಯ ವ್ಯಕ್ತಿಗಳ ಹೆಸರುಗಳು ಕೂಡ ತಳಕಾಕೊಳ್ಳುತ್ತೆ. ಬೇರೆ ಬೇರೆಯವರ ಕೃಪಾ ಕಟಾಕ್ಷದಿಂದಲೇ ಗೋನಾಳ್ ಭೀಮಪ್ಪ ಇಷ್ಟೊಂದು ಎತ್ತರಕ್ಕೆ ಬಂದಿದ್ದರು, ಈ ರೀತಿ ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ರು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಇದ್ರ ಜೊತೆಗೆ KPSCನಲ್ಲಿ ನಡೆದಿರುವಂಥ ಒಟ್ಟಾರೆ ಹಗರಣ ಏನಂತೀರಿ ಇದ್ರ ಬಗ್ಗೆ? KPSC ಒಳಗಡೆನಲ್ಲಿ ಏನೆಲ್ಲ ನಡೀತಾ ಇದೆ, ಈಗ ಹಲವಾರು ವರ್ಷಗಳಿಂದ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಒಂದು ಕೆಟ್ಟ ಕರ್ಮಕಾಂಡಗಳ ಸರಮಾಲೆಯನ್ನು ಸೃಷ್ಟಿ ಮಾಡಿಕೊಂಡು ಬಂದಿದೆ. ಈಗ ಒಂದು 5-6 ವರ್ಷಗಳಿಂದಲ್ಲ 10 ವರ್ಷಗಳಿಂದ 19ರಿಂದಲೂ ಆಗಿರುವಂತ KPSC ನೇಮಕಾತಿಗಳ ಬಗ್ಗೆ ಒಂದು ಸಂಚಿತವಾದಂತ ಅಕ್ರಮಗಳ ಸರಮಾಲೆ ನಡ್ಕೊಂಡು ಬಂದು ಅದು ಇವತ್ತು ಈ ಘೋರ ಸ್ವರೂಪದಲ್ಲಿ ನಮ್ಮ ಮುಂದೆ ಹೊರಗಡೆ ಬರ್ತಾ ಇದೆ. ಹಾಗಾಗಿ KPSC ಕರ್ಮಕಾಂಡ ಬಗ್ಗೆ ಈಗ CID ತನಿಖೆ ಆಗ್ತಾ ಇರೋದು ಸಂತೋಷ. ನಾನು ಅದನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ. ಏನೇ ಅಕ್ರಮಗಳಾಗಿರ್ಲಿ ಅದು ಖಂಡಿತ ಬಯಲಾಗಬೇಕು. ಆದ್ರೆ ಜೊತೆಗೆ ಈಗ ದಿನನಿತ್ಯ ಪತ್ರಿಕೆಗಳಲ್ಲೂ ಕೂಡ KPSC ಒಳಗಡೆ ಬೇರೆ ಬೇರೆ ನೇಮಕಾತಿಗಳಲ್ಲೂ ಅಕ್ರಮಗಳಾಗ್ತಾ ಇವೆ. ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ, ಈಗ ಮೊನ್ನೆ ನಡೆದಂತ ಕ್ಲಾಸ್ 1 ಕ್ಲಾಸ್ 2 ಗೆಸ್ಟೆಡ್ ಇದ್ರೊಳಗಡೆನಲ್ಲಿ ಬರೀ ವೈವಾ ಒಳಗಡೆ ಸಂದರ್ಶನದಲ್ಲಿ ಅಷ್ಟೇ ಅಕ್ರಮಗಳೇ ನಡೆದಿಲ್ಲ. ಲಿಖಿತ ಪರೀಕ್ಷೆ ಮೇನ್ ಎಕ್ಸಾಮಿನರು ಅಂಕಗಳನ್ನು ಹಾಕಿರುವಂತಹದ್ದು, ಖಾಲಿ ಸುಮ್ಮನೆ ಮಾಡಿಕೊಂಡಿರುವಂತಹದ್ದು ಅಂತ ಹೇಳಿ ಇವತ್ತಿನ ಅನೇಕ ಪತ್ರಿಕೆಗಳಲ್ಲಿ ಲಿಖಿತ ಪರೀಕ್ಷೆನಲ್ಲೂ ಅಕ್ರಮ ನಡೆದಿದೆ ಅಂತ ಬರ್ತಾ ಇದೆ. ಹಾಗಾಗಿ ಲಿಖಿತ ಪರೀಕ್ಷೆಯಲ್ಲೂ ಅಕ್ರಮ ನಡೆದಿದ್ದು ಈಗ CID ತನಿಖೆ ಬರೀ ಸಂದರ್ಶನಕ್ಕಷ್ಟೇ ಸೀಮಿತಗೊಳ್ಳದೆ ಆ ಲಿಖಿತ ಪರೀಕ್ಷೆನಲ್ಲಾಗಿರುವ ಅಕ್ರಮಗಳಿಗೂ ಕೂಡ ವಿಸ್ತರಣೆಯಾಗಿ ಒಂದು ವೇಳೆ ಲಿಖಿತ ಪರೀಕ್ಷೆಯಲ್ಲೂ ಅಕ್ರಮಗಳಾಗಿರೋದು ಮೇಲ್ನೋಟಕ್ಕೆ ಸಾಬೀತಾದ್ರೆ ನಾನು ಅಪೇಕ್ಷೆ ಪಡೋದೇನು ಅಂತಂದ್ರೆ ಸಂಪೂರ್ಣವಾಗಿ ಕ್ಲಾಸ್ 1 ಕ್ಲಾಸ್ 2 ಗೆಸ್ಟೆಡ್ಗೆ ಇಂಟರ್ವ್ಯೂಗೆ ಯಾರಿಗೆ ಕಳಿಸಿದ್ರು ಆ ಇಂಟರ್ವ್ಯೂ ಪಡ್ಕೊಂಡಿರುವಂತ ಅಭ್ಯರ್ಥಿಗಳ ಜೊತೆಗೆ
ನಿಜವಾಗ್ಲೂ ಲಿಖಿತ ಪರೀಕ್ಷೆಯಲ್ಲಿ ಅನ್ಯಾಯಕ್ಕೊಳಗಾಗಿ ಸಂದರ್ಶನಕ್ಕೆ ಬರದಂತಹ ಸ್ಥಿತಿ ನಿರ್ಮಾಣ ಆಗಿರೋ ಅರ್ಹರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕಾದ ಅಗತ್ಯ ಇದೆ. ಆ ರೀತಿ ಈ ಸಿಐಡಿ ತನಿಖೆಯ ವ್ಯಾಪ್ತಿ ಲಿಖಿತ ಪರೀಕ್ಷೆಗೂ ವಿಸ್ತಾರವಾಗಬೇಕು ಅಂತ ನನ್ನ ಅಪೇಕ್ಷೆ. ಓಕೆ ದತ್ತವರೇ ಕೇವಲ ಇಷ್ಟು ಮಾತ್ರ ಅಲ್ಲ, ಇಬ್ಬರು ಮಾತ್ರ ಅಲ್ಲ, ಇಲ್ಲಿ ಗೋನಾಳ ಭೀಮಪ್ಪ ಅಥವಾ ಮಂಜುಳಾ ಶ್ರೀಧರ್ ಮಾತ್ರ ಅಲ್ಲ, ಇಲ್ಲಿ 11 ಜನ ಮಾತ್ರ ಅಲ್ಲ, ಬಹಳಷ್ಟು ಜನರ ಪಾತ್ರಗಳು ಕೂಡ ಇದರಲ್ಲಿ ಇದ್ದೇ ಇದೆ ಅನ್ನುವಂಥದ್ದು ಸ್ಪಷ್ಟ. ಜೊತೆಗೆ ರಾಜಕಾರಣದಿಂದ ಹೊರತಾಗಿದೆ ಅಂತ ನೀವೇನಾದ್ರೂ ಭಾವಿಸ್ತೀರಾ? ರಾಜಕಾರಣಿಗಳ ನೆರಳು, ಆ ಪ್ರಭಾವ ಇದ್ರ ಮೇಲೆ ಇಲ್ಲ ಅಂತ ಭಾವಿಸ್ತೀರಾ ತಾವು? ಇದು ರಾಜಕಾರಣ ಹೊರತಾಗಿಲ್ವೋ ಅನ್ನೋದಕ್ಕೆ ಪ್ರಶ್ನೆ ಅಲ್ಲ. ರಾಜಕಾರಣ ತಳಕು ಹಾಕೊಂಡಿದೆ ಅಂತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದ್ರೆ ಖಂಡಿತವಾಗ್ಲೂ ಕೂಡ ಅದು ಆಗ್ಬೇಕಾಗತ್ತೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಾಗ ನೀವು ತನಿಖೆ ಅನ್ನುವಂಥದ್ದು ಪಾರದರ್ಶಕವಾಗಿ ಆಗಬೇಕು ಅನ್ನುವಂಥದ್ದೊಂದು. ಸೊ ಸಂದರ್ಭ ಬಿದ್ದರೆ ನೀವು ವಿಧಾನಸಭೆಯಲ್ಲೂ ಕೂಡ ಇದನ್ನು ಧ್ವನಿ ಎತ್ತಿರಿ. ಈಗಾಗಲೇ ಬಹಳಷ್ಟು ಸರಿ ಪ್ರತಿಧ್ವನಿಸಿದೆ ಈ ಸಂಗತಿ ಅನ್ನುವಂಥದ್ದು, ಮತ್ತೊಂದು ಸರಿ ಎತ್ತಿರಿ. ಖಂಡಿತವಾಗ್ಲೂ ಎಸ್, ಕೇಳಿಸ್ತಾ ಇಲ್ಲ. ಓಕೆ ದತ್ತವರೇ, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಮಾತಾಡೋದಕ್ಕೆ ವೈಎಸ್ಪಿ ದತ್ತ ಅವರ ಮಾತನ್ನು ಕೇಳಿದ್ರಿ. ಇದೊಂದು ದೊಡ್ಡ ಅವ್ಯವಹಾರ, ಇದರ ಬಗ್ಗೆ ಕೂಲಂಕುಷವಾದಂಥ ತನಿಖೆ ಆಗಬೇಕು ಅನ್ನುವಂಥದ್ದು. ಕೇವಲ ಇಷ್ಟು ಮಾತ್ರ ಅಲ್ಲ, ಸಂಬಂಧಪಟ್ಟಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತ. ಆದರೆ ರಾಜಕಾರಣಿಗಳ ಪ್ರಭಾವ, ರಾಜಕಾರಣಿಗಳ ಕೃಪಾ ಕಟಾಕ್ಷ ಇಲ್ಲದೇ, ಅದರ ನೆರಳಿಲ್ದೇ ಇವೆಲ್ಲದೂ ಕೂಡ ಆಗ್ಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗೆ ದತ್ತ ನೇರವಾಗಿ ಉತ್ತರ ಕೊಡಲಿಲ್ಲ. ಗೋನಾಳ ಭೀಮಪ್ಪನವರಿಗೆ ಯಾರ್ಯಾರ ಆಶೀರ್ವಾದ ಇತ್ತು ಅನ್ನುವಂಥದ್ದು ಕೂಡ ಇಲ್ಲಿ ತುಂಬ ಸ್ಪಷ್ಟ. ಅಜಿತ್, ತಾವು ಹೇಳ್ತಾ ಇದ್ರಿ ಏನು ಅಂತಂದರೆ ಯಾವ ರೀತಿ ಇಡೀ ಒಂದು ಪ್ರಕರಣ ಬಯಲಿಗೆ ಬಂತು ಅಂತ. ಡಾಕ್ಟರ್ ಮೈತ್ರಿ ನೋಡಿ, ಲಂಡನ್ನಲ್ಲಿದ್ದಂಥವರು, ಈ ಬೇರೆ ಬೇರೆ ದೇಶಕ್ಕೆ ಹೋದಂಥವ್ರಿಗೆ ವಾಪಸ್ ವಿದೇಶಕ್ಕೆ ನಮ್ಮ ತಾಯ್ನೆಲಕ್ಕೆ ಬರಬೇಕು, ಇಲ್ಲಿ ಸೇವೆ ಸಲ್ಲಿಸಬೇಕು ಅನ್ನುವಂಥ ಬಹಳ ಹಪಾಪಿ ಇರುತ್ತೆ. ಸೊ ಇಂಥವರು ಒಬ್ಬ ಪೀಡಿಯಾಟ್ರಿಷಿಯನ್ ಅಂದರೆ ಮಕ್ಕಳ ತಜ್ಞೆ ಆಕೆ ರಾಜೀನಾಮೆ ಕೊಟ್ಟು ಬರ್ತಾರೆ, ಇಲ್ಲಿ ಕಷ್ಟಪಟ್ಟು ಓದ್ತಾರೆ, ಓದಿ ಎಕ್ಸಾಮ್ ಬರೆದ್ರೂ ಕೂಡ ಇವರಿಗಿಂತ 70 ಮಾರ್ಕ್ಸ್ ಕಡಿಮೆ ಬಿದ್ದವರಿಗೆ ಹುದ್ದೆ ಸಿಗುತ್ತೆ, ಉನ್ನತ ಹುದ್ದೆ, ಆದರೆ ಈಕೆ ಸಿಗಲ್ಲ ಅಂತ ಸಹಜವಾಗಿಯೇ ಆಕೆ ದನಿ ಎತ್ತಿರುವಂಥದ್ದು. ಈ ಇಡೀ ಪ್ರಕರಣ ಬಯಲಿಗೆ ಬರಲಿಕ್ಕೆ ಇದು ಒಂದು ಕಾರಣ ಆಯಿತು ಅನ್ನುವಂಥದ್ದು. ಇದು ಕೇವಲ ಇವತ್ತು ನಿನ್ನೆಯ ಕಥೆಯಲ್ಲ. KPSC ಬಗ್ಗೆ ಇಂಥ ಬಹಳಷ್ಟು ಸಂದರ್ಭಗಳಲ್ಲಿ ಇಂಥ ದನಿಗಳಿಗೆ ಕೇಳಿ ಬರ್ತಾ ಇತ್ತು, ಆದರೆ ಯಾವುದೂ ಕೂಡ ಸಾಬೀತಾಗಿರಲಿಲ್ಲ. ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಇನ್ನು ಮುಂದೇನು? ಖಂಡಿತವಾಗಿಯೂ ರಂಗನಾಥ, KPSC ನಡೆಸುವಂತಹ ಪರೀಕ್ಷೆಗಳಲ್ಲಿ ಪ್ರಿಲಿಮ್ಸ್ನ ಪಾರದರ್ಶಕತೆಯ ಬಗ್ಗೆ ಬಹಳ ಜನ ಯಾರು ಪ್ರಶ್ನೆ ಎತ್ತೋದಿಲ್ಲ, ಮೇನ್ಸ್ನ ಪಾರದರ್ಶಕತೆಯ ಬಗ್ಗೆ ಬಹಳ ಜನ ಪ್ರಶ್ನೆ ಎತ್ತೋದಿಲ್ಲ. ಆದರೆ ಪ್ರಶ್ನೆಗಳು ಹೇಳೋದು ಸಂದರ್ಶನ ಏನು ನಡೆಯುತ್ತೆ, ಆ ಸಂದರ್ಶನದ ಬಗ್ಗೆ ಬಹಳಷ್ಟು ಜನ ಪ್ರಶ್ನೆಗಳನ್ನು ಎತ್ತೋದು. ಡಾಕ್ಟರ್ ಮೈತ್ರಿ ಅವರ ಜೊತೆ ನಾನೇ ಸಂದರ್ಶನವನ್ನು ನಡೆಸಿದ್ದೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಮೈತ್ರಿ ಹೇಳಿದ್ದು 3 ನಿಮಿಷದಲ್ಲಿ ನನ್ನ ಇಂಟರ್ವ್ಯೂ ಮುಗಿಸಿಬಿಟ್ರು ಅನ್ನುವಂಥ ಮಾತನ್ನು. 3 ನಿಮಿಷದಲ್ಲಿ ಔಟ್ ಆಫ್ 200 ಒಬ್ಬ ವ್ಯಕ್ತಿಗೆ ಎಷ್ಟು ಕೊಡಬೇಕು ಅನ್ನೋದನ್ನು KPSC ಸದಸ್ಯರು ನಿರ್ಧರಿಸ್ತಾರೆ. ಬಹಳಷ್ಟು ಜನ KPSC ಪರೀಕ್ಷೆ ಬರೆದಂಥವರು ಮತ್ತು ಮೇನ್ಸ್ ಪಾಸ್ ಆದ ನಂತರ ಇಂಟರ್ವ್ಯೂಗೆ ಅಟೆಂಡ್ ಆದಂಥವ್ರು ಹೇಳುವಂಥದ್ದು, ಇಂಟರ್ವ್ಯೂ ಅಲ್ಲಿ ನಡೆಯೋದು ಒಬ್ಬ ವ್ಯಕ್ತಿಯ ಅರ್ಹತೆಯನ್ನು ಅಳಿಯೋದಕ್ಕಲ್ಲ, ಆತನ ಸೂಟ್ಕೇಸ್ನ ಸೈಜನ್ನು, ಸೂಟ್ಕೇಸ್ನ ತೂಕವನ್ನು ಅಳಿಯೋದಕ್ಕೆ ಇಂಟರ್ವ್ಯೂ ನಡೆಯುತ್ತೆ ಅನ್ನುವಂಥ ಆರೋಪವನ್ನು ಬಹಳ ನೇರವಾಗಿ ಮಾಡ್ತಾರೆ. ಡಾಕ್ಟರ್ ಮೈತ್ರಿ ಒಂದು ಉದಾಹರಣೆ ಮಾತ್ರ. ಡಾಕ್ಟರ್ ಮೈತ್ರಿ ನಮ್ಮ ಸ್ಟುಡಿಯೋದಲ್ಲಿ ಬಹಳ ನೇರವಾಗಿ ಮಾತನಾಡಿದ ನಂತರ ನಮ್ಮ ಆಫೀಸಿನ ತನಕ 10 KPSC ಅಭ್ಯರ್ಥಿಗಳ ಬಂದರು, ತಮಗಾದಂಥ ಕಷ್ಟವನ್ನು ಹೇಳಿಕೊಂಡ್ರು. ಯಾವ ರೀತಿ ಮೇನ್ಸ್ ಪಾಸ್ ಆದ ನಂತರ ನೇರವಾಗಿ KPSC ಆಫೀಸ್ನಿಂದ KPSC ಸದಸ್ಯರ ಪರ್ಸನಲ್ ಅಸಿಸ್ಟೆಂಟ್ಗಳಿಂದ ತಮಗೆ ಫೋನ್ಗಳ ಬರ್ತವೆ, ಹಣಕ್ಕಾಗಿ ಬೇಡಿಕೆಯನ್ನು ಇಡಲಾಗ್ತದೆ ಅನ್ನುವಂಥದ್ದನ್ನು ಬಾಯಿಬಿಟ್ಟು ಹೇಳಿದ್ರು. ಇದೆಲ್ಲವನ್ನೂ ನೋಡಿದಾಗ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು, ಉದ್ಯೋಗ ಸೌಧ ಏನಿದೆ ಅದು 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 ನಿಜವಾಗಿಯೂ ವ್ಯವಹಾರ ಸೌಧ ಆಗ್ತಾ ಇದೆ, ಬಿಸಿನೆಸ್ ಸೌಧ ಆಗ್ತಾ ಇದೆ. ಅದನ್ನ ತಡೆಯಬೇಕಾದಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದು. ಅದಕ್ಕೆ ಸರಿಯಾಗಿ ಶಾಸಕಾಂಗ ಕೂಡ ಎದ್ದು ನಿಂತಂಥದ್ದು. ವಿರೋಧ ಪಕ್ಷಗಳು ಬಹಳ ದೊಡ್ಡದಾಗಿ ಧ್ವನಿ ಎತ್ತಿದ್ವು. ಸರ್ಕಾರ ಅದಕ್ಕೆ ಸ್ಪಂದಿಸಿತು, CID ತನಿಖೆಗೆ ಆದೇಶ ಆಯಿತು. ಈಗ ಸದ್ಯದ ತುರ್ತು ಅವಶ್ಯಕತೆ ಅಂದ್ರೆ ನಡೆದಿರೋ ನೇಮಕಾತಿಯನ್ನ ನಿಲ್ಲಿಸಬೇಕು ಮತ್ತು ಪಾರದರ್ಶಕವಾಗಿ ಸಂದರ್ಶನವನ್ನು ನಡೆಸಿ ಯೋಗ್ಯ ಅಭ್ಯರ್ಥಿಗಳಿಗೆ ಯೋಗ್ಯ ಸ್ಥಾನಗಳನ್ನು ಕೊಡುವಂಥ, ಯೋಗ್ಯ ಹುದ್ದೆಗಳನ್ನು ಕೊಡುವಂಥ ಕೆಲಸ ಆಗಬೇಕು ಅನ್ನುವಂಥದ್ದು ರಂಗ. ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇದರ ಆಳ ಅಗಲ ಏನಿದೆ ಅದರ ಪರಿಚಯ ಆಗಲೇಬೇಕು ಜಗತ್ತಿಗೆ. ಯಾಕಂದರೆ ಕೇವಲ ತನಿಖೆ ಆದರೆ ಮಾತ್ರ ಅಲ್ಲ, ನಮ್ಮ ತನಿಖೆಗಳು ಯಾವ ರೀತಿ ಆಗುತ್ತವೆ ಅನ್ನುವಂಥದ್ದು ಎಲ್ಲರೂ ಕೂಡ ಕಂಡಿರುವಂಥ ಸಂಗತಿ. ಒಂದೆರಡು ಪ್ರಕರಣಗಳು ಹೊರಗಡೆ ಬಂದ ತಕ್ಷಣ ಅದೆಷ್ಟು ಜನ ಕರೆ ಮಾಡಿ ನಮಗೂ ಕೂಡ ಅನ್ಯಾಯ ಆಗಿದೆ, ನಮ್ಮದು ಕೂಡ ಹಣ ಹೋಗಿದೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಜೊತೆಗೆ ನಮ್ಮ ಸ್ಟುಡಿಯೋದಲ್ಲೇ ಕೂತ್ಕೊಂಡು ಬಹಳಷ್ಟು ಜನ ಚರ್ಚೆ ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇನ್ನೊಂದು ನಾನು ಆರಂಭದಲ್ಲಿ ಹೇಳಿದೆ, ಒಂದಷ್ಟು ಯುವಕ ಯುವತಿಯರಿಗೆ ಕನಸುಗಳಿರ್ತವೆ, ಏನಾದರೂ ಸಮಾಜ ಸೇವೆ ಮಾಡಬೇಕು, ಜೊತೆಗೆ ನಮಗೂ ಕೂಡ ಬದುಕಿಗೆ ಒಂದು ಆಸರೆ ಆಗಬೇಕು ಅಂತ. ಈ ರೀತಿ ಅವ್ಯವಹಾರಗಳಾಗ್ಬಿಟ್ರೆ ಇಡೀ ವ್ಯವಸ್ಥೆಯನ್ನು ಅನುಮಾನ ದೃಷ್ಟಿಯಿಂದ ನೋಡೋ ಹಾಗಾಗುತ್ತೆ. ಕೇವಲ ಏನು ಅಂದರೆ ದಾಳಿ ಮಾಡಿದ್ರು ಅದಾದ ನಂತರ ಎಲ್ಲ ಮುಚ್ಚೋಯ್ತು ಅನ್ನುವಂಥದ್ದು ಆಗಬಾರ್ದು.
ನಿಜಕ್ಕೂ ಏನು ಅಂದರೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅಂಥವ್ರಿಗೆ ನ್ಯಾಯ ಸಿಗಬೇಕು, ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಖಂಡಿತ ಶಿಕ್ಷೆ ಆಗಬೇಕು. ಕೇವಲ 11 ಜನ ಮಾತ್ರ ಅಲ್ಲ, ಇದರ ಹಿಂದಿನ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡಗಳಿದೆ ಅದೆಲ್ಲದೂ ಕೂಡ ಹೊರಗಡೆಗೆ ಬರಲೇಬೇಕು. ಸೊ ಇನ್ನು ಪರಮೇಶ್ವರ್ ಡಿ ಸಿ ಎಂ ಸ್ಥಾನಕ್ಕೆ ಒತ್ತಡ ಅನ್ನುವಂಥದ್ದು ಹೆಚ್ಚಾಗಿದೆ. ಸೊ ಇನ್ನೇನೇನು ಆಗ್ಬೋದು ಮುಂದೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಮೆಲ್ಲಕ್ಕೆ ಒಡಗಿನ ದನಿಗಳು ಕೂಡ ಕಾಣ್ತಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಹಿರಿಯ ಮುಖಂಡ ವೀರಣ್ಣ ಮತ್ತಿಕಟ್ಟಿ ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಇನ್ನು ಸಾಹಸ ಕಲಾವಿದರ ಬದುಕು ಬವಣೆ ಹೇಗೆ, ಇವತ್ತು ಕೂಡ ಒಬ್ಬ ಸಾಹಸ ಕಲಾವಿದ ಗಾಯಗೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಂದರೆ ಸಾಹಸ ಕಲಾವಿದರು ಯಾವ ರೀತಿ ಬದುಕ್ತಾರೆ ಅನ್ನೋದ್ರ ಬಗ್ಗೆ, ಅವರ ಜೀವನದ ಸ್ಥಿತಿಗತಿಗಳು ಏನು, ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಇಬ್ಬರು ಸಾಹಸ ಕಲಾವಿದರು ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ಕೇಳೋಣ ಅವರ ಕಥೆಯನ್ನು ಸಣ್ಣ ವಿರಾಮದ ನಂತರ.